ಮೇರಿ ಬಾರಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕೋಮುಲ್ನ ಹೊಸ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಗುರುಗಳು, ನನ್ನ ಹಿತೈಷಿಗಳು, ನಮ್ಮ ಅಣ್ಣನ ಸಮಾನರಾದ ಕಡೆನಲ್ಲಿ ನಾಗರಾಜನ್ನವರೇ, ಅದೇ ಥರ ನಾಗರಾಜನ್ನವರ ಜೊತೆಯಲ್ಲಿ ಪಶ್ಚಿಮ ಕ್ಷೇತ್ರದಿಂದ ನೂತನವಾಗಿ ಆಯ್ಕೆಯಾಗಿರುವ ಬಿ ವಿ ಸಾಮೇಗೌಡನವರೇ, ನಮ್ಮ ಈ ಚುನಾವಣೆಯಲ್ಲಿ ಉಸ್ತುವಾರಿಯನ್ನು ವಹಿಸಿ ಅಚ್ಚುಕಟ್ಟಾಗಿ ದಿನ ಹಗಲಿರಲು ಶ್ರಮಿಸಿ ಇಬ್ಬರನ್ನು ಜಯಶೀಲರನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ನಾಯಕರು ಆನಂದ್ ರೆಡ್ಡಿ ಅನ್ನವರೇ, ನಮ್ಮ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಅನ್ನವರೇ, ಅದೇ ಥರ ಇನ್ನೊಬ್ಬರು ಯಾವುದೇ ಚುನಾವಣೆ ಆಗಿರಲಿ ದಿನ ರಾತ್ರಿ ಅಲ್ಲದೆ ದುಡಿದು ಶ್ರಮಿಸುವ ಇನ್ನೊಂದು ವ್ಯಕ್ತಿ ಅಂತಂದರೆ ನಮ್ಮ MR ಮುರಳಿ ಅನ್ನವರು, ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನವರು. ಪಕ್ಷದ ಚುನಾವಣೆಗಳಲ್ಲಿ ಬಹುಮುಖ್ಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲರಿಗೂ ಇದು 5 ಗಂಟೆನ 4 ಗಂಟೆನ ನಿದ್ದೆ ಸಮಯ ಅಲ್ಲದಿರ ಎಲ್ಲರಿಗೂ ಕಾಲ್ ಮಾಡಿ ಅವರವ್ರ ಜವಾಬ್ದಾರಿಯನ್ನು ಕೊಟ್ಟು ಈ ಇಬ್ಬರು ನಾಯಕರು ಗೆಲ್ಲಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನಮ್ಮ ಡೆಲಿಗೇಟರ್ಸು, ನಮ್ಮ ತಾಲೂಕಿನ ಡೆಲಿಗೇಟರ್ಸ್ಗೆ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ಥರ ಏನು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಮುಂದೆ ನೆರೆದಿರ್ತಕ್ಕಂಥ ಕಾರ್ಯದರ್ಶಿಗಳಿಗೂ, ಮತ್ತೆ ಸುದ್ದಿ ಮಾಧ್ಯಮದವರೆಗೂ ಎಲ್ಲರಿಗೂ ವಂದಿಸುತ್ತಾ, ಏನು ನೂತನವಾಗಿ ಆಯ್ಕೆಯಾಗಿರುವ ಸಾಮೇಗೌಡರನ್ನು ಮತ್ತೆ ನಾಗರಾಜನ್ನವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನನ್ನ ಆಸೆ ಒಂದೇ, ಏನು ನಾಗರಾಜನ್ನವರ ಅನುಭವದಲ್ಲಿ ಅವರ ಅನುಭವಕ್ಕೆ ತಕ್ಕಂಗೆ ಪಕ್ಷಾತೀತವಾಗಿ ಕೋಮಲ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸುದ್ದಿವಾಹಿನಿ ಮುಖಾಂತರ ನಾನೆಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಸಲ್ಲಿಸ್ತೇನೆ. ಅದೇ ತರ ಎಲ್ಲರಿಗೂ ಕೂಡ ಇಲ್ಲಿ ಆಗಮಿಸಿದ ಜನಪರ ಎಲ್ಲ ಜನರಿಗೂ ಕೂಡ ವಂದಿಸುತ್ತಾ, ನನಗೆ ಈ ಅವಕಾಶವನ್ನು ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.